ಏನು ಶಿಡ್ಲಘಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ನಗರದಲ್ಲಿ ಎಲ್ಲ ಕಡೆ ಕೂಡ ಒಂದು ಬರದಿಂದ ಸಾಗ್ತಾ ಇದೆ ಸಿದ್ಧತೆ. ಸಿಎಂ ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ರೋಡ್ಗಳನ್ನು ಡಾಂಬರ್ ಹಾಕೋದು, ಈ ರೀತಿಯಾದಂಥ ಒಂದು ಕೆಲಸಗಳು ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ. ಇದೇ ತಿಂಗಳು 24ನೇ ತಾರೀಕು ಬರ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಇಲ್ಲಿಗೆ ಶಿಡ್ಲಘಟ್ಟಾಗಿ ಹೋಗ್ತಾ ಇದ್ದಾರೆ. ಆ ನಗರದಲ್ಲಿ ಬರಬೇಕಾದ್ರೆ ಎಲ್ಲವೂ ಕೂಡ ಚೆನ್ನಾಗಿರಬೇಕಲ್ಲ, ಅದಕ್ಕೋಸ್ಕರ ಈಗ ಎಚ್ಚೆತ್ತುಕೊಂಡು ಎಲ್ಲರೂ ಕೂಡ ಅಲ್ಲಿನ ಅಧಿಕಾರಿಗಳು, ಸ್ಥಳೀಯ ಒಂದು ಶಾಸಕರೆಲ್ಲರೂ ಕೂಡ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಬರದಿಂದ. ಇದೇ ತಿಂಗಳ 24ನೇ ತಾರೀಕಂತೂ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೀಗಾಗಿ ಅಲ್ಲಿ ತಾಲೂಕಿನ ಆಡಳಿತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಹೈಟೆಕ್ ರೇಷ್ಮೆ ಒಂದು ಮಾರುಕಟ್ಟೆ ಉದ್ಘಾಟನೆಗೆ ಶಂಕುಸ್ಥಾಪನೆಗೆ ಬರ್ತಾ ಇದ್ದಾರೆ ಸಿಎಂ. ಹೈಟೆಕ್ ಮಾರ್ಕೆಟ್ ಏನಿದೆ ಮಾರುಕಟ್ಟೆ ಸೇರಿ ಅದು 2400 ಕೋಟಿ ಮೊತ್ತದ ಒಂದು ಕಾಮಗಾರಿಗಳಿಗೆ ಚಾಲನೆ ನೀಡ್ತಾರೆ ಸಿಎಂ. ಆಗದ ಹಿನ್ನೆಲೆ ಈಗ ತರಾತುರಿಯಾಗಿ ರಸ್ತೆಗಳಿಗೆ ಡಾಂಬರೀಕರಣ ಆಗ್ತಾ ಇದೆ. 30,000 ಒಂದು ಆಸನಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ, ಅವರು ಬಂದಂಥ ಸಮಯದಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲದೆ ಅವರು ಏನಾದರೂ ಕೋಪ ಮಾಡ್ಕೋಬಾರ್ದು. ಹೀಗಾಗಿ ಎಲ್ಲವನ್ನು ಸರಿ ಮಾಡಬೇಕು. ರಸ್ತೆಗಳು ಬೇರೆ ಬೇರೆ ಒಂದು ವಿಚಾರಗಳು ಏನೇ ಇದ್ದರೂ ಕೂಡ ಅದನ್ನೆಲ್ಲವೂ ಕೂಡ ಅಲ್ಲಿನ ಒಂದು ತಾಲೂಕು ಆಡಳಿತ ನೋಡ್ಕೊಳ್ತಾ ಇದೆ, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಹೀಗಾಗಿ ಮತ್ತೆ ಏನು ಕಾರ್ಯಕ್ರಮ ಎಲ್ಲಿ ನಡೆಯುತ್ತೋ ಆ ಸುತ್ತಮುತ್ತಲಿನ ಭಾಗವನ್ನು ಕೂಡ ಸ್ವಚ್ಛಪಡಿಸ್ತಾ ಇದ್ದಾರೆ. ಸುಮಾರು ಏನು ಅಲ್ಲಿ ಎಷ್ಟು ಚೇರ್ ಬೇಕು, ಏನು 30,000 ಚೇರು ಅಂತ ಏನೋ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಅಲ್ಲಿದ್ದ ಸ್ಥಳೀಯ ಶಾಸಕರು ಕೂಡ ಡಾಂಬರ್ ಹಾಕಿಸ್ತಾ ಇದ್ದಾರೆ ರಸ್ತೆಗಳಿಗೆ. ಚೆನ್ನಾಗಿರಬೇಕಲ್ಲ ಬಂದಾಗ, ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಅಲ್ಲಿನ ಸ್ಥಳೀಯರು ಆರೋಪ ಮಾಡಬಾರ್ದಲ್ಲ. ಹೀಗಾಗಿ ಒಂದು ವಿಚಾರವಾಗೇನು ಸುಮಾರು 2,400 ಕೋಟಿ ಮೊತ್ತದೊಂದು ಕಾಮಗಾರಿಗಳ ಒಂದು ಉದ್ಘಾಟನೆಗೆ ಏನು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಗರ ಸ್ವಚ್ಛವಾಗಿರಬೇಕು. ಸಿಎಂ ಅವರ ಗಮನಕ್ಕೆ ಯಾವುದೇ ರೀತಿಯಾದಂಥ ಒಂದು ಬೇರೆ ರೀತಿಯ ಹೇಳಿಕೆಗಳು ಬರಬಾರ್ದು. ಈ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅಲ್ಲಿ ಕೆಲಸ ನಡೆಯುತ್ತೆ. ಮತ್ತು ದೊಡ್ಡ ಮಟ್ಟದ ಒಂದು ವೇದಿಕೆಯನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಎಷ್ಟು ಬೇಕು ಒಂದು 30,000 ಆಸನಗಳ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಅದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯ ಶಾಸಕರೆಲ್ಲರೂ ಕೂಡ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ JDS ಶಾಸಕ ಆಗಿರುವಂತಹ ಮೇಲೂರು ರವಿಕುಮಾರ್ ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸ್ವತಃ ಅವರೇ ಮುಂದೆ ನಿಂತುಕೊಂಡು ಕೂಡ ಈ ಒಂದು ಎಲ್ಲ ಕಾಮಗಾರಿಗಳನ್ನು ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಶಾಸಕ ರವಿಕುಮಾರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.